ಎಲ್ಲರಿಗೂ ಕಷ್ಟವೇ, ನನ್ನನ್ನು ಸೇರಿ ತಗೊಳ್ಳೋದಿಲ್ಲ. ಸಾಲವನ್ನು ಕೊಂಬಾಗ ಹಾಲು ಹೋಗರುಂಟಂತೆ ಸಾಲಿಗನ್ನು ಬಂದು ಸೆಳೆಯುವಾಗ ಸಿಬ್ಬಂದಿಯ ಇದು ವಾಸ್ತವ. ಆದರೆ ಸ್ವಲ್ಪ ಭಾವನಾತ್ಮಕವಾಗಿ ಧಾರ್ಮಿಕವಾಗಿ ಹೋಗಿರ್ತಾನೆ. ನಮ್ದು 2 ನಿಮಿಷ ಸುಮ್ಮನೆ ಕೇಳಿ. ನಮ್ಮ ಎದುರು ಮನೆಯಲ್ಲಿ ಒಬ್ಬನಿಗೆ ಸುಮ್ಮನೆ ಉದಾಹರಣೆಗೆ ಹೇಳಿದ್ರೆ, ಒಬ್ಬನಿಗೆ ಕಾಲಿಲ್ಲ, ಯಾರೊಬ್ಬನಿಗೆ ಕಣ್ಣಿಲ್ಲ, ಇನ್ನೊಬ್ಬನಿಗೆ ಕಿವಿ ಕೇಳುವುದಿಲ್ಲ, ಯಾರೊಬ್ಬನಿಗೆ ಮಾತು ಬಿಡುವುದಿಲ್ಲ. ಇಂಥವರನ್ನೆಲ್ಲ ನಾವು ನೋಡಿದ್ದೇವೆ. ಇದು ಯಾರೋ ಒಬ್ಬನಿಗೆ ಕುರುಡನನ್ನು ನೋಡಿದ್ದೇವೆ. ಅವ್ನು ಯಾಕೆ ಹಾಗೆ? ನನ್ನ ಪ್ರಶ್ನೆ ಇತ್ತು, ಬಾಲ್ಯದಿಂದ ನನ್ನ ಪ್ರಶ್ನೆ. ನನಗೆ ಯಾಕೆ ಕಣ್ಣು ಕಾಣುದಿಲ್ಲ? ನಂಗೆ ಯಾಕೆ ಕಣ್ಣು ಕಾಣ್ತದೆ? ಅವನಿಗೆ ಯಾಕೆ ಕಿವಿ ಕೇಳುದಿಲ್ಲ? ನಂಗೆ ಯಾಕೆ ಕಿವಿ ಕೇಳ್ತದೆ? ಇದೆಲ್ಲ ನಮ್ಮ ಪ್ರಶ್ನೆಗಳಿತ್ತು. ಬಂಧುಗಳು ಸರಿಯಾಗಿ ನಂಬಿದ್ರು. ಇದಕ್ಕೆಲ್ಲ ಉತ್ತರ ವಿಜ್ಞಾನವನ್ನು ಬೇರೆ ಕೊಡ್ತದೆ. ನಾನು ಹೆರಿಡಿಟಿ ಆಗಿತ್ತು, ಅವರಾಗಿತ್ತು, ಈಗಿತ್ತು, ಏನೇನೋ ಗೊತ್ತು. ಅದು ಕಾಯಿಲೆ ಇತ್ತು. ನಿಜವಾಗಿ ನಮ್ಮ ಅಜ್ಜಿ ಕೊಟ್ಟ ಉತ್ತರದ ಎದುರುಗಡೆ ಯಾರು? ನಮ್ಮ ಅಜ್ಜಿ ಅಂದ್ರೆ ನಿಮ್ಮ ಅಜ್ಜಿ ಮಗ ಮಾಡಿದ ಕರ್ಮ ಅಂತ. ಹೌದಾ ಅಲ್ವಾ? ಯಾವುದೋ ಜನ್ಮದಲ್ಲಿ ಏನೇನು ಮಾಡಿದ್ದೇವೆ ಅನುಭವಿಸಲೇಬೇಕು ಅನ್ನೋಂಥದ್ದು ಬರ್ತದೆ ನೋಡಿ. ಎಲ್ಲಿಯೋ ಯಾವುದೋ ಜನ್ಮದ ಅನುಭವಿಸಬೇಕು ಅಂತಿದ್ರೆ ಸಾಲ ಮಾಡಿಕೊಂಡು ಹೋಗುವಂಥದ್ದು ಒಳ್ಳೆಯ ಸೂಚನೆಯ. ಇವ್ರು ದೇವರ ಹೆಸರು ತೆಗೆದು ನಿಮ್ಮನ್ನು ಬ್ಲಾಕ್ ಮೇಲ್ ಮಾಡ್ತಾರೆ ಅನ್ನೋ ಅಭಿಪ್ರಾಯ ಇದ್ರೆ ದೇವರ ಹೆಸರು ತೆಗೆಯುವಲ್ಲಿ ಇವ್ರಿಗೆ ಯಾಕೆ ಹೋದ್ವಿ ನಾವು ಅಂತ ಯೋಚನೆ ಮಾಡಿ ಸುಮ್ಮನೆ ಮಾಡೋದು ಅಂತಲ್ಲ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನನಗೆ ನೇರ ಸಂಬಂಧ ಏನೂ ಇಲ್ಲದಿದ್ರೆ ಹೇಳ್ತೇನೆ, ಅದೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನೇ ಅಲ್ಲ, ಹಣಕಾಸಿನ ಸಂಸ್ಥೆಯೇ ಅಲ್ಲ. ಅದು ಹಣಕಾಸಿನ. ಪೂಜ್ಯ ವೀರೇಂದ್ರ ಹೆಗಡೆ ಅವರು ಏನು ಯೋಚನೆ ಮಾಡಿದ್ದು ಅಂದ್ರೆ, ನನ್ನ ಗ್ರಾಮದಲ್ಲಿರುವವರು, ನಮ್ಮ ರಾಜ್ಯದಲ್ಲಿರುವವರು ತುಂಬ ಬಡವರಿದ್ರೆ ಆರ್ಥಿಕ ಶಿಸ್ತನ್ನ ಕಲಿಸೋಣ. ಆರ್ಥಿಕ ಶಿಸ್ತು ಅಭಯ ದಾನದ ಒಂದು ರೂಪವಾಗಿ ಬಂದಿದೆ. ಇದನ್ನು ದಾರಿ ತಪ್ಪಿಸಲಿಕ್ಕೆ ಬೇರೆ ಬೇರೆ ಬೇಕಾದಂತ ಎಲ್ಲ ಮಜಲುಗಳನ್ನ ಕೊಡಬಹುದು. ಆರ್ಥಿಕ ಶಿಸ್ತನ್ನ ಜನರಲ್ಲಿ ಕಲಿಸಬೇಕು ಅಂತ ಹೇಳಿ ಸ್ವಸಹಾಯ ಸಂಘ ಶುರು ಮಾಡಿ ಮೊದಲು ಅಲ್ಲಿಂದ ಇವತ್ತಿನವರೆಗೂ ಧರ್ಮಸ್ಥಳದಿಂದ ಯೋಜನೆಗೆ ಏನಾದರೂ ಕೊಡಬಹುದೇ ಹೊರತು ಒಂದೇ ₹1, ಇದನ್ನು ಸರಿ ಗಟ್ಟಿಯಾಗಿ ಕೂಗಿಯಾಗಿ ಹೇಳ್ತೇನೆ, ಒಂದೇ ₹1 ಅಲ್ಲಿಂದ ಅವರಿಗೆ ತಗೊಳ್ಳಿಕ್ಕೆ ವಿಧಾನ ಇಲ್ಲ. ಅದು BC ಟ್ರಸ್ಟ್, ಅದು ಚಾರಿಟೇಬಲ್ ಟ್ರಸ್ಟ್. ಅದು ಅದರಿಂದ ಒಂದೇ ₹1 ಧರ್ಮಸ್ಥಳಕ್ಕೆ ತಗೊಳ್ಬೇಕಾದಿಲ್ಲ. ಧರ್ಮಸ್ಥಳಕ್ಕೆ ದೇವರ ಬಡತನವೂ ಇಲ್ಲ. ಧರ್ಮಸ್ಥಳ ಮಹಾತ್ಮೆಯಲ್ಲೇ ಅದು. ಧರ್ಮಸ್ಥಳಕ್ಕೆ ಬಡತನ ಬಂತ ದೇಶ ಎಲ್ಲ ಪ್ರಳಯ ಆಗಿದೆ ಅಂತಲೇ ಅರ್ಥ ಬರಬೇಕು. ಹಾಗೆ ಬರುವಂತ ಸಾಧ್ಯವಿಲ್ಲ. ನಮ್ಮ ಬಾಯಿಂದ ಉಚ್ಚಾರ ಬರುವಂತದ್ದು ತಪ್ಪಾಗ್ತದೆ. ನಾವೆಲ್ಲ ಅಲ್ಲಿನ ಭಕ್ತಾದಿಗಳಿದ್ದೇವೆ. ಯಾಕೆ ಹೀಗೆ? ಹಾಗಾದ್ರೆ ಅವ್ರು ಹೇಳಿದ್ರೆ ತುಂಬಾ ಖುಷಿ ಆಯ್ತು. ನಾವೆಲ್ಲ ದೇವರನ್ನ ತುಂಬಾ ಆರಾಧಿಸ್ತೇವೆ. ಆರಾಧಿಸೋದು ಹೌದು ಅಂತಾದ್ರೆ ದೇವರ ಹೆಸರು ತೆಗೆಯುವವರೆಗೆ ನಾನು ಬಿಡ್ಲೇಬಾರ್ದು. ಈಗ ಅವರಿಗೆ ಇಲ್ಲಿನ ಸಾಲ ವಸೂಲಿಗೆ ಬಂದವರಿಗೆ ಒತ್ತಡ ಏನೇನು ಇದ್ದಿರ್ಬೋದು. ಅವರಿಗೆ ಮೇಲ್ನವ್ರು ಕೇಳ್ತಾರೆ, MP ಆಗ್ಬಾರ್ದು. ನಾನು ಬ್ಯಾಂಕಲ್ಲಿ 30 ವರ್ಷ ಇದ್ದವ್ರು ಮಾತಾಡ್ತಾ ಇದ್ದೇನೆ. ಇವತ್ತಿಗೂ ಆ ಬ್ಯಾಂಕಿನ ಅನ್ನ ಉಂಟಾ ಇದ್ದಾರೆ, ಪೆನ್ಷನ್ ಬರ್ತಾ ಉಂಟು. ಯಾವುದೇ ಬ್ಯಾಂಕಿನ ವಿರುದ್ಧ ನಾನು ನನ್ನ ಬ್ಯಾಂಕಿನ ವಿರುದ್ಧ ಮಾತಾಡಿ ಕನಸು ಮನಸ್ಸಿನಲ್ಲೂ ಸಾಧ್ಯ ಇಲ್ಲ. ಹಾಗೆ ಬ್ಯಾಂಕಿನಿಂದ ಒತ್ತಡ ಬರ್ತದೆ. NP ಆಯ್ತು ಅಂತ, NP ಆಗಿಬಿಡ್ತು ಅಂತ ಆದ್ರೆ ಎಲ್ಲಾ ತರ ಸಮಸ್ಯೆ ಅವರಿಗೂ ನಿಮಿಗೂ ತಗೊಂಡವರಿಗೂ ಬ್ಯಾಂಕಿಗೂ ಸಮಸ್ಯೆನೆ. NP ಅನ್ನುವಂಥದ್ದು ಇಷ್ಟು ಪರ್ಸೆಂಟೇಜ್ NP ಬ್ಯಾಂಕಿಗೂ ಆಗಬಾರ್ದು. ಬ್ಯಾಂಕಿನಿಂದ BC ಟ್ರಸ್ಟ್ಗಳು. ಇವ್ರು BC ಟ್ರಸ್ಟ್ ಅಂದ್ರೆ ಏನಂದ್ರೆ, ನಿಮ್ಗೆ ಸ್ವಲ್ಪ ಸಣ್ಣ ಉದಾಹರಣೆಗೆ ಹೇಳ್ತೇನೆ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನೇ ಅಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಹಾಗಾದ್ರೆ ಇಷ್ಟು ದುಡ್ಡಿನ ವ್ಯವಹಾರ ಮಾಡ್ತಾರೆ. ನಾವು ಕೊಡೋದು ಸಾಲ ಧರ್ಮಸ್ಥಳದ ಹತ್ರ ಸಾಲ ಕೊಡ್ಲಿಕ್ಕೆ ಅವ್ರ ಹತ್ರ ಉಳಿತಾಯನೂ ಇಲ್ಲ. ಫಂಡಿಗೆ FD ಇಟ್ಕೊಳ್ತಾರೆ. ಅವರು ಇಟ್ಕೊಳ್ಳೋದಿಲ್ಲ. ನಾನು ₹1,00,000 FD ಇಡ್ತೇನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಟ್ಕೊಳ್ಳಿಕ್ಕೆ ವಿಧಾನ ಉಂಟಾ? ಇಲ್ಲ. ದುಡ್ಡು ಅವ್ರ ಹತ್ರ ಯಾರು ಹಿಡದೇ ಇದ್ರೆ ಸಾಲ ಎಲ್ಲಿಂದ ಕೊಡ್ಬೇಕು? ಅವರು ಬಿಸ್ನೆಸ್ ಕರೆಸ್ಪಾಂಡೆಂಟ್ ಟ್ರಸ್ಟ್ ಯಾವುದೋ ಒಂದು ಬ್ಯಾಂಕಿಂದ ಮಾಡಿ ಇಟ್ಕೊಂಡಿರ್ಲೇಬೇಕು. ಇದು ನಾವು ಫಸ್ಟಿಗೆ ಯೋಚನೆ ಮಾಡ್ತಾರೆ. IDBI ಅಂತ ನನಗೆ ಗೊತ್ತಿರಲಿಲ್ಲ, ಸ್ಟೇಟ್ ಬ್ಯಾಂಕ್ ಅಂತ ಗೊತ್ತಿಲ್ಲ. ಅದು ಬೇರೆ ಬ್ಯಾಂಕ್ ಉಂಟು. ಇಲ್ಲಿ IDBI ಆದ್ರೆ ಇನ್ನೊಂದು ಜಿಲ್ಲೆಯಲ್ಲಿ ಬೇರೆ ಬ್ಯಾಂಕ್ ಟೈ ಅಪ್ ಇರ್ತದೆ. ನನಗೆ ಬ್ಯಾಂಕಿನ ಪಾಸ್ಬುಕ್ ಕೊಡಿ ಅಂದ್ರೆ, ಒಬ್ಬ ಬ್ಯಾಂಕಿನಲ್ಲಿ 30 ವರ್ಷ ಕೆಲಸ ಮಾಡಿದನ್ನು ಹೇಳ್ತೇನೆ, SHGಗೆ ಪಾಸ್ಬುಕ್ ಕೊಡ್ಬೋದು ಹೊರತು ಇಂಡಿವಿಜುವಲ್ ನಿಮ್ಮ ಅಕೌಂಟ್ ಮೇಂಟೆನೆನ್ಸ್ ಬ್ಯಾಂಕಲ್ಲೇ ಇರುವುದಿಲ್ಲ. ಇದು ಸ್ಪಷ್ಟ ಗೊತ್ತಿರಲಿ. ಬ್ಯಾಂಕಿನವನಾಗಿ ಹೇಳ್ತಾನೆ, ಸುಳ್ಳು ಹೇಳಬೇಕಾದ ಏನೂ ಅನಿವಾರ್ಯತೆ ಇಲ್ಲ. ನನಗೆ ಈ ಯೋಜನೆ ಏನೂ ಸಂಬಂಧ ಇಲ್ಲ. ಏನು ಅಂದ್ರೆ ಏನೂ ಸಂಬಂಧ ಇಲ್ಲ. ಗಟ್ಟಿಯ ಪೂಜೆಯಲ್ಲಿ ಹೇಳ್ಬೇಕು. ನಾವು ಇಂಡಿವಿಜುವಲ್ ಅಕೌಂಟೇ ನನ್ನ ಬ್ಯಾಂಕ್ ಹತ್ರ, ನಾನು ಬ್ಯಾಂಕಲ್ಲಿ ಅಮೌಂಟ್ ಇಟ್ಟುಕೊಳ್ಳಿ. ಇವರಿಗೆ ಬ್ಯಾಂಕಿನವರು ಇಂಡಿವಿಜುವಲ್ ಇದು ಯಾರೊಬ್ರು ದಿನೇಶನ್ನವರು, ರಘುವನ್ನವರು ಎಷ್ಟು ಸಾಲ ತಗೊಂಡಿದ್ದಾರೆ ಅಂತ ನನ್ನ ಬ್ಯಾಂಕ್ ಹತ್ರ ನಂತರ ದಾಖಲೆ ಇರುವುದಿಲ್ಲ. ಏನಿರ್ತದೆ? ಆ ಸಂಘದ ಹೆಸರು ಇರ್ತದೆ, ಸಂಘದ ಅಕೌಂಟ್ ಇರ್ತದೆ. ನೀವು ಹೇಳಿದ್ರಿ ನನಗೆ 5 ಲಕ್ಷ ಸಾಲ ತಗೊಂಡಿಲ್ಲ, 5 ಲಕ್ಷ ಅಂತ ನೋಟಿಸ್ ಕೊಟ್ಟಿದ್ದಾರೆ ಅಂತ. ಸಾಲ ತಗೊಂಡಿಲ್ಲ ಅನ್ನುವಂಥದ್ದು ಸತ್ಯ, ಅದು ಸುಳ್ಳು ಅಂತ ಹೇಳುದಿಲ್ಲ.
5 ಲಕ್ಷ ನೋಟಿಸ್ ಕೊಟ್ಟದ್ದು ಸತ್ಯ, ಅದು ಸುಳ್ಳು ಅಂತ ಹೇಳುದಲ್ಲ. ಹಾಗಾದ್ರೆ ಎಲ್ಲಿ ತಪ್ಪಿತ್ತು? 5 ಲಕ್ಷ CC ಲಿಮಿಟ್ ಇರ್ತದೆ. CC ನೀವು ತಗೊಂಡದ್ದು 1 ಲಕ್ಷ ಇರ್ಬೋದು, 50,000 ಇರ್ಬೋದು, ಅಥವಾ ಇಡೀ ಸಂಘದ್ದು ಒಟ್ಟು 5 ಲಕ್ಷ ಲೋನಿಗೆ 4 ಲಕ್ಷ ಬಾಕಿ ಇದ್ದಿರ್ಬೋದು. CC ಲಿಮಿಟ್ 5 ಲಕ್ಷಕ್ಕೆ ಇರ್ತದೆ. ಅಂದಾಜು ಮಾಡಿ 5 ಜನ ಸೇರಿ 1 ಲಕ್ಷ ಲೋನ್ ತಗೊಳ್ಳೋದಾದ್ರೆ 5 ಲಕ್ಷ ಇವರು ಬ್ಯಾಂಕಿನಿಂದ ಲಿಮಿಟ್ ಮಾಡಿ ಕೊಟ್ಟಿರ್ತಾರೆ. ಲೋನ್ 5 ಲಕ್ಷ ಅಂತಲೇ ಲೆಕ್ಕ. 5ಕ್ಕೂ ಬಡ್ಡಿ ಕಟ್ಟುದು ಬೇಡ. ನೀವು 4 ಜನ 1 ಲಕ್ಷ ತಗೊಂಡಿದ್ದೀರಿ, 4 ಲಕ್ಷ ಮಾತ್ರ ಪೆಂಡಿಂಗ್. ಅದರಲ್ಲಿ ಕಟ್ಟಿ 3 ಲಕ್ಷ ಉಳಿದಿದೆ. 4 ಜನ ಸೇರಿ 3 ಲಕ್ಷ ಮಾತ್ರ ಲೋನ್ ಬಾಕಿ. ಬಡ್ಡಿ ಬೀಳುದು 3 ಲಕ್ಷಕ್ಕೆ. ಲೋನ್ 5 ಲಕ್ಷ ಅಂತ ಇವ್ರು ಹೇಳಿದ್ರೆ ತಪ್ಪಲ್ಲ, ಬಾಕಿ 5 ಲಕ್ಷ ಅಲ್ಲ. ಇದೊಂದು ಚೂರು ಕನ್ಫ್ಯೂಷನ್, ಟೆಕ್ನಿಕಲ್ ವರ್ಡ್ಸಿನ ಕನ್ಫ್ಯೂಷನ್ ಉಂಟು ನಿಮ್ಗೆ. 5 ನಿಮ್ ಬರೇ 10,000 ಬಾಕಿ ಇರ್ಲಿ. ಆ 5 ಲಕ್ಷ ಲೋನ್ ತಗೊಂಡದ್ರಲ್ಲಿ ಬರೇ 10,000 ಬಾಕಿ ಇರ್ಲಿ. 5 ಲಕ್ಷ ಲೋನ್ ಅಂತಲೇ ಲೆಕ್ಕ. ನೋಟಿಸ್ ಕೊಡುವಾಗ 5 ಲಕ್ಷ ಲೋನೇ ಕೊಡ್ಬೇಕು. ಯಾಕೆ ಲಿಮಿಟ್ ಇನ್ನೂ 5 ಲಕ್ಷ ಪೆಂಡಿಂಗ್ ಇದೆ. 10,000 ಬಾಕಿ, 10,000 ಕಟ್ಟಿದ ಕೂಡಲೇ 5 ಲಕ್ಷ ಲೋನ್ ಮುಗಿದು. CC ಲಿಮಿಟ್ ಅನ್ನ ಲೋನ್ ಲಿಮಿಟ್ ಅಂತ ಹೇಳಿ ಮಾಡಿ ನೋಟಿಸ್ ಕೊಟ್ಟರು. ಹಾಗೆ ನಿಮ್ಮನ್ನ ಮಿಸ್ಗೈಡ್ ಮಾಡಿದ್ದಲ್ಲ, ತಪ್ಪು ಹೇಳಿದ್ದಲ್ಲ. ಇದೊಂದು ಅಂದಾಜು ಮಾಡಿ. ಯಾವುದೋ ದೇವರ ಹೆಸರು ಹೇಳಿ ದುಡ್ಡು ಮಾಡಬೇಕಾದ್ದು, ಅಥವಾ ಮೋಸ ಮಾಡಬೇಕಾದ್ದು, ನಮ್ಮನ್ನು ಮೋಸ ಮಾಡ್ತೀರಿ ಅನ್ನುವ ಶಬ್ದ ಆ ದೇವರ ಹೆಸರು ಹೇಳಿ ಹೇಳುವಂಥದ್ದು ಒಂದು ಅಪರಾಧ, ಖಂಡಿತ ಅಪರಾಧ. ನಾವು ಬಿಟ್ಟು ತಪ್ಪು ಮಾಡದೇ ಇದ್ದವ್ರು ಯಾರಿಲ್ಲ. ಎಷ್ಟು ಮಾತಾಡೋದು, ನಾನು ತಪ್ಪೇ ಮಾಡಲಿಲ್ಲ, ತಪ್ಪು ಮಾಡಿದ್ದನ್ನು ಇರ್ಲಿ, ತಿದ್ದುಕೊಳ್ಳಿಕ್ಕೆ ಒಂದು ಅವಕಾಶ. ನನಗೆ ಯಾಕೆ ದೇವ್ರು ಎಲ್ಲವನ್ನು ಕೊಟ್ಟ? ನನಗೆ ಯಾಕೆ ಮಾತಾಡ್ಲಿಕ್ಕೆ ಕೊಟ್ಟ? ನನಗೆ ಯಾಕೆ 2 ಕೈ ಕೊಟ್ಟ, 2 ಕಾಲು ಕೊಟ್ಟ? ಕೊಟ್ಟ ದೇವನಿಗೆ ತಕೊಳ್ಳೋದು ಹೆಚ್ಚೊತ್ತಲ್ಲ. ಈ ಎಚ್ಚರವು ನಮ್ಗೆ ಇರ್ಬೇಕು. ಎಲ್ಲ ಕೊಟ್ಟ ದೇವನಿಗೆ ನನಗೆ ನಾಲ್ಗೆ ಕೊಟ್ಟ, ಅಲ್ಲಿಗೆ ಹೋಗುವಾಗ ನನ್ನ ಜೀವ ಇರ್ತದೆಲ್ಲ ಗೊತ್ತಿಲ್ಲ ನನಗೆ, ಹೌದಲ್ವಾ? ಕೊಟ್ಟ ದೇವನಿಗೆ ತಕೊಳ್ಳೋದೇ ಹೆಚ್ಚೊತ್ತಲ್ಲ. ನಾನು ಪುನಃ ಹೆದರಿಸ್ತಾ ಇಲ್ಲ, ಹಾಗೆ ತಿಳ್ಕೊಳ್ಬೇಡಿ. ಎಲ್ಲವನ್ನು ಕೊಟ್ಟವನಿಗೆ ನಾವು ಕೃತಜ್ಞರಾಗಿರ್ಬೇಕಾಗ್ತದೆ. ದಾರಿ ತಪ್ಪಿಸುವವರು ತುಂಬಾ ಇರ್ತಾರೆ ಬಂಧುಗಳೇ. ನಾನು ಇಲ್ಲಿ ರಘುವರ್ ಹತ್ರ ಮಾತಾಡೋದನ್ನು ಮಾತು ಹೇಳಿದೆ. ರಘುವರ್ ಅಂತ ನಿಮ್ಮ ಮಾತಿರುವಾಗ ಹೇಳಿ, ನಂಗೆ ಪ್ರತಿಯೊಬ್ಬರ ನೋಡುವಾಗ ತುಂಬಾ ಮುಗ್ಧರಾಗಿ ಕಾಣ್ತಾ ಇದ್ದೀರಿ. ಹಾಗೆ ಇದೆ, ನಾನೇನು ಬೂಟಾಟಿಕೆ ಮಾತಾಡ್ತಾ ಇಲ್ಲ. ನಾನು ಏನು ಹೊಡಿತೊಂಡು ಅದನ್ನು ಹೇಳ್ತಾ ಇದ್ದೇನೆ. ಜಾಸ್ತಿ ಮಾತಾಡಿದ್ರೆ ನಿಮ್ಗೆ ಬೋರ್ ಆಗ್ತಂತ ನೀವು ಕೂತ್ಕೊಳ್ಳಪ್ಪ ಅಂತ ಹೇಳಿ ಕೂತ್ಕೊಳ್ತಾರೆ. ಅದಕ್ಕೂ ಬೇಜಾರಿಲ್ಲ ನನಗೆ. ತುಂಬಾ ಮುಗ್ಧರಾಗಿ ಕಾಣುವಾಗ ಯಾಕೆ ಈ ತರ ಬಂತು ವಿಷಯ? ಟೆಕ್ನಿಕಲ್ ಒಂದೊಂದು ಶಬ್ದದ ದೋಷದಿಂದ ಕಡೆಯವರೆಗೂ ಕಂತು ಅಷ್ಟೇ ಇರುವುದು ಸರಿ, ಅದು ಬಡ್ಡಿ ಅಲ್ಲ. ಕಂತನ್ನ ಮತ್ತು ಬಡ್ಡಿಯನ್ನ ಹಂಚಿ ಕೊಟ್ಟಿರ್ತಾರೆ. ಇದು ಫಸ್ಟ್ ಇಂದ BC ಟ್ರಸ್ಟ್ ಅಗ್ರಿಮೆಂಟೇ ಹೀಗಿರ್ತದೆ. 1 ರೂಪಾಯಿಯನ್ನು ಇವ್ರು ಜಾಸ್ತಿ ತಗೊಳ್ಳಿಕ್ಕೆ ಬರುವುದಿಲ್ಲ. ಒಂದು ವೇಳೆ ಯಾರೊಬ್ಬರು 1 ರೂಪಾಯಿ ಅಲ್ಲಿನ ಏಜೆಂಟ್ ತಗೊಂಡಿದ್ದಾನೆ ಅಂತ ಗೊತ್ತಾದ್ರೆ ಆ POಗಳು ಬಿಡುವುದೇ ಇಲ್ಲ, ಅದನ್ನು ಸೂಪರ್ವೈಸರ್ PO ಬಿಡುವುದೇ ಇಲ್ಲ. ಅವರ ಬಾಯಿಯಿಂದ ಆ ದೇವರ ಹೆಸರು ಬರದೇ ಇದ್ದ ಹಾಗೆ ನೋಡಿಕೊಳ್ಳುವಂಥದ್ದು ಆರ್ಥಿಕ ಶಿಸ್ತನ್ನ ಕಲಿಸಬೇಕು ಅಂತ ಹೇಳಿ ಆ ಮಹಾತ್ಮ ಏನು ಮನಸ್ಸು ಮಾಡಿದ್ದಾರೆ. ನಾವೆಲ್ಲ ಫಲಾನುಭವಿಗಳಿದ್ದೇವೆ ಅಂತ. ನೇರ ನಾನು ಅಲ್ವೇ ಅಲ್ಲ. ನಂಗೆ ಧರ್ಮಸ್ಥಳ ಯೋಜನೆಯಿಂದ 1 ರೂಪಾಯಿ ಸಾಲ ನಾನು ತಗೊಂಡಿಲ್ಲ, ತಗೊಳ್ದ ನಾನು ಕೊಡುವುದೂ ಇಲ್ಲ. ನಂಗೆ ದೇವರಷ್ಟು ಬೇಡವೂ ಬೇಡ, ಅಥವಾ ವಾಪಸ್ ಕಟ್ಲಿಕ್ಕೂ ಇಲ್ಲ, ಅಥವಾ ನಾನು ಇಲ್ಲಿ ಬಂದದ್ದು ಸಂಬಳಕ್ಕೂ ಅಲ್ಲ. ನನಗೆ 1 ರೂಪಾಯಿ ಸಂಬಳ ಕೊಡುವುದಿಲ್ಲ, ಕೊಟ್ಟರೆ ನಾನು ತಗೊಳ್ಳೋದಿಲ್ಲ. ನನ್ಗೆ ಕೊಡ್ಬೇಕಾದ ಅನಿವಾರ್ಯತೆ ಇಲ್ಲ. ದೇವರು ಕೊಟ್ಟದ್ದು ಚೆನ್ನಾಗಿದೆ, ನನ್ನ ಇಷ್ಟ ನೋಡಿ. ಅವ್ರು ನೋಡೋ ಖುಷಿ ಆಗ್ತದೆ. ಹೀಗೆ ಹೇಳುವಷ್ಟು ಆಗ್ಲಿ ದೇವ್ರು ಮಾಡ್ಲಿ ಅಂತ. ಎಲ್ಲರೂ ನನಗೆ ಇನ್ನು ಸಾಲ ಬೇಡ ಅಂತ ಹೇಳುವಷ್ಟು ಚೆನ್ನಾಗಿ ಬೆಳವಣಿಗೆ ಆಗ್ಲಿ. ಹೇಗೆ ಮಾಡಬೇಕು? ಆರ್ಥಿಕ ಶಿಸ್ತಿದ್ರೆ ಆಗ್ತದೆ. ನೀವು ಕಟ್ಟುವ ಉಳಿತಾಯವನ್ನು CCಗೆ ಕ್ರೆಡಿಟ್ ಕೊಟ್ಟಿರ್ತಾರೆ. ನಿಮ್ಮನ್ನು ಯಾವ ತರ ನಿಮ್ಮ ದುಡ್ಡನ್ನು ಉಳಿಸುದು ಅಂತ ಯೋಚನೆ ಮಾಡ್ತಾ ಉಂಟು. ನಾನು ಒಳಗಿಂದ ಅವರ ಫೈನಾನ್ಸ್ ಅನ್ನ ನಾನು